ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿಷಯ ತುಂಬಾ ಸಿಂಪಲ್. ಏನಪ್ಪ ಅಂದ್ರೆ ಎಲ್ಲ ರೈತರು ತಮ್ಮ ದಾಳಿಂಬೆ ತೋಟದಲ್ಲಿ ಗಿಣಿ ಓಡಿಸೋದಕ್ಕೆ ಬಳಸುವಂತಾಗನ್ನ ನಾವು ಮೊನ್ನೆ ಕೆಜಿಎಫ್ ಪರ್ಸನಲ್ ಒಂದು ವಿಡಿಯೋ ಮಾಡಾಕಿದ್ವಿ. ತುಂಬಾ ಜನ DM ಮಾಡಿದ್ರು, ಬ್ರೋ ಇದನ್ನ ನಾವು ಮನೇಲಿ ಯಾವ ತರ ತಯಾರಿಸೋದು ಅಂತ. ಅವ್ರಿಗೋಸ್ಕರ ನೀವು ವಿಡಿಯೋ ಮೊದಲಿಗೆ ನಾವು ತಂಡದ್ದು 2 ಇಂಚಿನ ಒಂದು ಪೈಪು, 1 ಇಂಚಿನ ಒಂದು ಪೈಪು, ಒಂದು ಆರ್ಸಿ, ಒಂದು ಎಂಡ್ ಕ್ಯಾಪು ಮತ್ತೆ ಒಂದು ಲೈಟ್ರು. ಫಸ್ಟ್ ಬಿಟ್ಟು ತಗೊಂಡು ಎಂಡ್ ಕ್ಯಾಪಲ್ಲಿ ಒಂದು ಹೋಲ್ ಹಾಕೊಂಡು ಅದಕ್ಕೆ ರೆಗ್ಯುಲೇಟರ್ ಫಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ 2 ಇಂಚಿನ ಪೈಪಲ್ಲಿ ಒಂದು ಸೆಂಟ್ರಲ್ ಒಂದು ಹೋಲ್ ಮಾಡ್ಕೋಬೇಕು. ಹೋಲ್ ಯಾಕಪ್ಪ ಅಂದ್ರೆ ಕಲ್ಲು ಹಾಕಕ್ಕೆ ಸ್ಪೇಸ್ ಬೇಕು. ಆ ಕಲ್ಲು ಹಾಕೋ ಸ್ಪೇಸ್ಗೆ ಕ್ಲೋಸ್ ಮಾಡೋಕ್ಕೆ ಚಿಕ್ಕ ಒಂದು ಪೈಪ್ ತಗೊಂಡಿದ್ವಿ. ಮೊದಲಿಗೆ 2 ಇಂಚಿನ ಪೈಪಿಗೆ ಗಮ್ ಹಾಕ್ಬಿಟ್ಟು ಎಂಡ್ ಕ್ಯಾಪಿಗೆ ಕನೆಕ್ಟ್ ಮಾಡಿದ್ವಿ. ಅದಾದ್ಮೇಲೆ ಆರ್ಸಿಗೆ ಸ್ವಲ್ಪ ಗಮ್ ಹಾಕ್ಬಿಟ್ಟು 2 ಇಂಚಿನ ಪೈಪ್ ಕನೆಕ್ಟ್ ಮಾಡ್ಕೋಬೇಕು. ಮತ್ತೆ 1/4 ಇಂಚಿನ ಪೈಪ್ನ ಆರ್ಸಿ ಮುಂದಕ್ಕೆ ನಾವು ಸ್ವಲ್ಪ ಗಮ್ ಹಾಕ್ಬಿಟ್ಟು ಕನೆಕ್ಟ್ ಮಾಡಿದ್ವಿ. 2 ಇಂಚಿನ ಪೈಪಲ್ಲಿ ಸೆಂಟ್ರಲ್ ಒಂದು ಹೋಲ್ ಮಾಡಿದ್ವಿ. ಆ ಹೋಲ್ನ ಕ್ಲೋಸ್ ಮಾಡೋಕ್ಕೆ ಚಿಕ್ಕದೊಂದು ಪೈಪ್ ಕಟ್ ಮಾಡ್ಕೊಂಡಿದ್ವಿ. ಈಗ ಆ ಪೈಪ್ ಮೇಲೆ ನಾವು ಫಿಕ್ಸ್ ಮಾಡ್ತಾ ಇದೀವಿ. ಫೈನಲಿ ನಮ್ಮ ದೊಡ್ಡಮ್ಮ, ಸಾರಿ ಇವಳು ದೊಡ್ಡಮ್ಮನ ತಂಗಿ ಚಿಕ್ಕಮ್ಮ ರೆಡಿ ಆಗಿದ್ದಾಳೆ. ಇದು ಯಾವ ತರ ಸೌಂಡ್ ಮಾಡುತ್ತೆ ತೋರಿಸ್ತೀನಿ ಬನ್ನಿ. ಇದು ಗ್ಯಾಸ್ ವೆಲ್ಡಿಂಗಲ್ಲಿ ಬಳಸುವ ಕಾರ್ಪೆಟ್ರ್ ಕಲ್ಲು. ಈ ವಾಟರ್ ಬಾಟಲ್ ನಾರ್ಮಲ್ ನೀರೇ. ನಾವೀಗ ಈ ಕಲ್ಲನ್ನ 2 ಇಂಚ್ ಪೈಪ್ ಒಳಗೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದೆರಡು ನೀರು ಹಾಕ್ಬಿಟ್ಟು ನಾವು ಇದನ್ನು ಕ್ಲೋಸ್ ಮಾಡೋಕೆ ಒಂದು ಚಿಕ್ಕದೊಂದು ಪೈಪ್ ಹಾಕಿದ್ವಲ್ಲ, ಪೈಪ್ ತಗೊಂಡು ಕ್ಲೋಸ್ ಮಾಡಿ ಒಂದೆರಡು ಸಲ ಶೇಕ್ ಮಾಡಿ ಶೂಟ್ ಮಾಡಬೇಕು. ಶೂಟ್ ಮಾಡಿದ್ದಾದ್ಮೇಲೆ ಅದರಲ್ಲಿ ಇರೋ ಕಲ್ಲ ನಾವು ಕೆಳಗಡೆ ಹಾಕಬೇಕು. ಬೇಕಂದ್ರೆ ಮತ್ತೆ ಅದೇ ಕಲ್ಲನ್ನ ಬಳಸ್ಕೋಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.